ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದ ನ್ಯೂಸ್ ವೇರ್. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಕೇವಲ ಒಬ್ಬ ಸೆಲೆಬ್ರಿಟಿಯ ಹೇಳಿಕೆಯ ಬಗ್ಗೆ ಅಲ್ಲ, ಬದಲಾಗಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮನುಷ್ಯನ ವ್ಯಕ್ತಿತ್ವ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನೋದರ ಬಗ್ಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದಿರಬಹುದು, ಆದರೆ ಆ ಮನೆಯ ಸ್ಪರ್ಧಿಗಳ ಬಗ್ಗೆ ಹೊರಗಡೆ ನಡೆಯುತ್ತಿರುವ ಚರ್ಚೆಗಳು ಮಾತ್ರ ನಿಂತಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಕಾವ್ಯ ಶೈವಾ ಅವರಿಗೆ ಎದುರಾದ ಒಂದು ಚೀಪ್ ಪ್ರಶ್ನೆ ಇಡೀ ರಾಜ್ಯದ ಗಮನ ಸೆಳೆದಿದೆ. ಆ ಪ್ರಶ್ನೆಗೆ ಕಾವ್ಯ ಶೈವಾ ಉತ್ತರ ಕೊಟ್ಟಿದ್ದರೂ ಸಹ ಈಗ ಈ ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದೆ. ಬಿಗ್ ಬಾಸ್ನ ಮತ್ತೊಬ್ಬ ಜನಪ್ರಿಯ ಸ್ಪರ್ಧಿ ಧನುಷ್ ಗೌಡ ಅವರು ಈ ವಿಚಾರವಾಗಿ ಬಹಿರಂಗವಾಗಿ ಗುಡುಗಿದ್ದಾರೆ. ಧನುಷ್ ಗೌಡ ಯಾಕೆ ಇಷ್ಟೊಂದು ಗರಂ ಆಗಿದ್ದಾರೆ, ಆ ಒಂದು ಕಮೆಂಟ್ ಅವರ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಎಂಬುದನ್ನು ನಾವು ಇವತ್ತು ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲು ಈ ಘಟನೆ ಶುರುವಾಗಿದ್ದೆಲ್ಲಿ ಅಂತ ನೋಡೋಣ. ಕಾವ್ಯ ಶೈವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ. ಇತ್ತೀಚೆಗೆ ನೆಟ್ಟಿಗನೊಬ್ಬ ಅವರ ಪೋಸ್ಟೊಂದಕ್ಕೆ ಅತ್ಯಂತ ಅಸಭ್ಯವಾಗಿ ಕಮೆಂಟ್ ಮಾಡಿದ್ದ. ಆತ ಕೇಳಿದ್ದ ಪ್ರಶ್ನೆ ಹೀಗಿತ್ತು: ನೀವು ಧನುಷ್ ಗೌಡ ಅವರ ಎರಡನೇ ಹೆಂಡತಿಯಂತೆ ಹೌದಾ? ನೋಡಿ, ಈ ಪ್ರಶ್ನೆಯಲ್ಲಿ ಎಂತಹ ವಿಕೃತಿ ಇದೆಯಲ್ವಾ? ಒಬ್ಬ ಹೆಣ್ಣುಮಗಳ ವೈಯಕ್ತಿಕ ಜೀವನದ ಬಗ್ಗೆ, ಚಾರಿತ್ರ್ಯದ ಬಗ್ಗೆ ಯಾವುದೇ ಆಧಾರವಿಲ್ಲದೆ ಇಂತಹ ಕೀಳುಮಟ್ಟದ ಗಾಸಿಪ್ಗಳನ್ನು ಹಬ್ಬಿಸುವುದು ಎಷ್ಟು ಸರಿ? ಕಾವ್ಯ ಶೈವಾ ಅವರು ಇದಕ್ಕೆ ತಕ್ಕ ಉತ್ತರ ನೀಡಿದ್ದರು. ಆದರೆ ವಿಷಯ ಧನುಷ್ ಗೌಡ ಅವರ ಹೆಸರಿಗೂ ನಂಟಾಗಿರುವುದರಿಂದ ಧನುಷ್ ಅವರ ವೈಯಕ್ತಿಕ ಬದುಕಿನ ಮೇಲೆ ಇದು ಕಪ್ಪು ಚುಕ್ಕೆಯಂತೆ ಭಾಸವಾಯಿತು. ಧನುಷ್ ಗೌಡ ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಸಭ್ಯವಾಗಿ ನಡೆದುಕೊಂಡವರು. ಅಂತಹ ವ್ಯಕ್ತಿಯ ಬಗ್ಗೆ ಇಂತಹ ಸುಳ್ಳು ಸುದ್ದಿ ಹಬ್ಬಿಸಿದ್ದು ಈಗ ದೊಡ್ಡ ರಾದ್ಧಾಂತಕ್ಕೆ ಕಾರಣವಾಗಿದೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಧನುಷ್ ಗೌಡ ಅವರು ಬಹಳ ನೋವಿನಿಂದ ಮತ್ತು ಅಷ್ಟೇ ಸಿಟ್ಟಿನಿಂದ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಹೇಳಿಕೆಯ ಪ್ರಮುಖ ಅಂಶಗಳು ಇಲ್ಲಿವೆ. ಇನ್ನೊಬ್ಬ ಹೆಣ್ಣುಮಗಳ ಗೌರವ. ಧನುಷ್ ಹೇಳಿದ್ದು ಇಷ್ಟೇ: ನನ್ನ ಬಗ್ಗೆ ನೀವು ಏನು ಬೇಕಾದರೂ ಮಾತನಾಡಿ, ಟೀಕೆ ಮಾಡಿ, ನಾನು ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಅಕಾರಣವಾಗಿ ಇನ್ನೊಬ್ಬ ಹೆಣ್ಣುಮಗಳ ಹೆಸರನ್ನು ಎಳೆದು ತರುವುದು ಸರಿಯಲ್ಲ. ಕಾವ್ಯ ಶೈವಾ ಅವರಿಗೂ ಒಂದು ಕುಟುಂಬ ಇದೆ, ಅವರು ಮುಂದೆ ಮದುವೆಯಾಗಬೇಕು. ಇಂತಹ ಸುಳ್ಳು ಸುದ್ದಿಗಳು ಅವರ ಭವಿಷ್ಯದ ಮೇಲೆ ಎಂತಹ ಪರಿಣಾಮ ಬೀರಬಹುದು ಎಂದು ಯೋಚಿಸಿದ್ದೀರಾ? ಕುಟುಂಬಕ್ಕೆ ಆದ ನೋವು. ಧನುಷ್ ಗೌಡ ಅವರು ವಿವಾಹಿತರು. ಅವರ ಪತ್ನಿ ಮತ್ತು ಅವರ ಪೋಷಕರು ಈ ಸುದ್ದಿಯನ್ನು ಕೇಳಿದಾಗ ಎಂತಹ ಆಘಾತಕ್ಕೆ ಒಳಗಾಗಿರಬಹುದು. ನನ್ನ ಮನೆಯವರೂ ಈ ಸುದ್ದಿಯಿಂದ ತುಂಬಾ ಬೇಜಾರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಸಮಾಧಾನ ಮಾಡಬೇಕಾದ ಪರಿಸ್ಥಿತಿ ಬಂತು ಎಂದು ಧನುಷ್ ನೋವು ತೋಡಿಕೊಂಡಿದ್ದಾರೆ. ಸೈಲೆಂಟ್ ಆಗಿರುವುದೇ ಉತ್ತರ. ಟ್ರೋಲರ್ಗಳಿಗೆ ಅವರು ನೇರ ಎಚ್ಚರಿಕೆ ನೀಡಿದ್ದಾರೆ. ಕೆಟ್ಟದಾಗಿ ಕಮೆಂಟ್ ಮಾಡುವವರಿಗೆ ನಾವು ರಿಯಾಕ್ಟ್ ಮಾಡುತ್ತಾ ಹೋದರೆ ಅದು ಅವರಿಗೆ ಇನ್ನೂ ಹೆಚ್ಚು ಖುಷಿ ಕೊಡುತ್ತದೆ. ನಮ್ಮ ಕೆಲಸದ ಮೂಲಕ ನಾವು ಅವರಿಗೆ ಉತ್ತರ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ವೀಕ್ಷಕರೇ, ಇಲ್ಲಿ ನಾವು ಚರ್ಚೆ ಮಾಡಬೇಕಾದ ಪ್ರಮುಖ ವಿಷಯ ಅಂದರೆ ಸೈಬರ್ ಬುಲ್ಲಿಂಗ್. ಇವತ್ತು ಸ್ಮಾರ್ಟ್ಫೋನ್ ಕೈಯಲ್ಲಿದೆ ಅಂತ ಯಾರ ಬಗ್ಗೆ ಬೇಕಾದರೂ ಏನು ಬೇಕಾದರೂ ಬರೆಯಬಹುದು ಅನ್ನೋ ಧೋರಣೆ ಹೆಚ್ಚಾಗಿದೆ. ಕನ್ನಡ ಇಂಡಸ್ಟ್ರಿಯ ಕಾಲೆಳೆಯುವ ತಂತ್ರ. ಧನುಷ್ ಗೌಡ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ: ಕನ್ನಡಿಗರು ಕನ್ನಡಿಗರನ್ನು ಬೆಳೆಸಬೇಕು. ಆದರೆ ಇಂದು ಆಗುತ್ತಿರುವುದೇ ಬೇರೆ. ಒಬ್ಬರು ಬೆಳೆಯುತ್ತಿದ್ದಾರೆ ಅಂದಾಗ ಅವರ ಕಾಲೆಳೆಯಲು ಇಂತಹ ಸುಳ್ಳು ಅಪಪ್ರಚಾರಗಳನ್ನು ಮಾಡಲಾಗುತ್ತದೆ. ಸೆಲೆಬ್ರಿಟಿಗಳು ಮನುಷ್ಯರೇ. ತೆರೆಯ ಮೇಲೆ ಕಾಣಿಸಿಕೊಳ್ಳುವ ಕಲಾವಿದರಿಗೂ ಭಾವನೆಗಳಿವೆ, ಅವರಿಗೂ ಸಂಸಾರವಿದೆ ಎಂಬ ಕನಿಷ್ಠ ಜ್ಞಾನ ಈ ಟ್ರೋಲರ್ಗಳಿಗೆ ಇರುವುದಿಲ್ಲವೇ? ಕೇವಲ ಕೆಲವು ವ್ಯೂಸ್ ಅಥವಾ ಫಾಲೋವರ್ಸ್ ಪಡೆಯಲು ಇಂತಹ ಅಗ್ಗದ ಪ್ರಚಾರ ಪಡೆಯುವುದು ಎಷ್ಟು ಸಮಂಜಸ? ಧನುಷ್ ಮತ್ತು ಕಾವ್ಯ ಶೈವಾ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಸ್ನೇಹಿತರಾಗಿದ್ದರು. ಬಿಗ್ ಬಾಸ್ ಎಂಬುದು ಒಂದು ರಿಯಾಲಿಟಿ ಶೋ. ಅಲ್ಲಿನ ಒಡನಾಟವನ್ನು ಹೊರಗಿನ ಬದುಕಿಗೆ ತಪ್ಪಾಗಿ ಅನ್ವಯಿಸುವುದು ದೊಡ್ಡ ತಪ್ಪು. ಧನುಷ್ ಗೌಡ ಅವರು ತಮ್ಮ ಪತ್ನಿಯೊಂದಿಗೆ ಸುಖವಾಗಿ ಸಂಸಾರ ನಡೆಸುತ್ತಿದ್ದಾರೆ. ಕಾವ್ಯ ಕೂಡ ತಮ್ಮ ವೃತ್ತಿಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಿರುವಾಗ ಎರಡನೇ ಹೆಂಡತಿ ಎಂಬಂತಹ ಪದಗಳನ್ನು ಬಳಸುವುದು ಅಪರಾಧವೇ ಸರಿ. ಧನುಷ್ ಅವರು ಕಾವ್ಯ ಅವರಿಗೆ ಬೆಂಬಲವಾಗಿ ನಿಂತು ಈ ಸುದ್ದಿಯನ್ನು ಹಬ್ಬಿಸದಂತೆ ವಿನಂತಿಸಿಕೊಂಡಿದ್ದಾರೆ. ಕೊನೆಯದಾಗಿ ಧನುಷ್ ಗೌಡ ಅವರು ಒಂದು ಮಾತು ಹೇಳಿದ್ದಾರೆ: ನಮ್ಮನ್ನು ಪ್ರೀತಿಸುವವರಿಗೆ ನಾವು ಪ್ರೀತಿ ಕೊಡೋಣ, ದ್ವೇಷಿಸುವವರನ್ನು ನಿರ್ಲಕ್ಷಿಸೋಣ. ಆದರೆ ಇದು ಕೇವಲ ಕಲಾವಿದರ ಜವಾಬ್ದಾರಿಯಲ್ಲ, ನಮ್ಮಂತಹ ವೀಕ್ಷಕರ ಮತ್ತು ನೆಟ್ಟಿಗರ ಜವಾಬ್ದಾರಿಯೂ ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಕಮೆಂಟ್ ನೋಡಿ ಅದನ್ನು ನಿಜ ಎಂದು ನಂಬುವ ಮೊದಲು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ಧನುಷ್ ಗೌಡ ಅವರು ತೋರಿರುವ ಈ ಧೈರ್ಯ ಮತ್ತು ಸ್ಪಷ್ಟನೆ
ಖಂಡಿತವಾಗಿಯೂ ಸ್ವಾಗತಾರ್ಹ. ಇನ್ನೊಬ್ಬರ ಸಂಸಾರದಲ್ಲಿ ಕಿಚ್ಚು ಹಚ್ಚುವ ಕೆಲಸ ಯಾರೂ ಮಾಡಬಾರದು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಧನುಷ್ ಗೌಡ ಅವರು ಕೊಟ್ಟ ಉತ್ತರ ಸರಿ ಇದೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಇದು ಇವತ್ತಿನ ವಿಶೇಷ ವಿಶ್ಲೇಷಣೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಮಸ್ಕಾರ.